ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಭರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಭರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ. ಶರಣು ಶರಣು ಬಾದಾಮಿ ಬನಶಂಕರಿ, ಶರಣು ಶರಣು ಬಾದಾಮಿ ಬನಶಂಕರಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧತಂ ಭಿಕ್ಷಾಂದೇಹಿ ಚ ಪಾರ್ವತಿ. ಪ್ರತಿಯೊಬ್ಬ ವ್ಯಕ್ತಿ ತಾನು ಎಷ್ಟೇ ದೊಡ್ಡವನಾಗಿರ್ಬೋದು ಅಥವಾ ತನ್ನ ಸ್ಥಿತಿಗತಿಗಳು ಎಷ್ಟೇ ಇರಬಹುದು, ಭಗವಂತ ಏನೆಲ್ಲ ಕೊಟ್ಟರೂ ಇಷ್ಟನ್ನ ಬೇಕಲ್ಲ. ಜೊತೆಗೆ ಆ ಅನ್ನಪ್ರಸಾದ ಮಾಡುವಂಥ ಸಾನ್ನಿಧ್ಯ ತಾಯಿ ಬನಶಂಕರಮ್ಮನವರ ವಿಶೇಷವಾಗಿರ್ತಕ್ಕಂಥ ಈ ಸುಂದರವಾದಂಥ ತಾಣದಲ್ಲಿ ವಿಶೇಷವಾಗಿ ನೂತನವಾದಂತಹ ಕಟ್ಟಡ, ಜೊತೆಗೆ ಪ್ರತಿಯೊಂದು ಸಹಿತ ಹೊಸತನವನ್ನು ತಂದು, ಹೊಸ ಟೆಕ್ನಾಲಜಿನ ತಂದು, ಅದರಲ್ಲೂ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಪ್ರಸಾದವನ್ನು ಉಣಬಡಿಸಲಿಕ್ಕೆ ಇಷ್ಟೆಲ್ಲ ಸಿದ್ಧತೆಗಳಾಗಿದೆ. ಇವತ್ತು ಲೋಕಾರ್ಪಣೆ ಆಗ್ತಿರ್ತಕ್ಕಂತಹ ಅನ್ನದಾಸೋಹದ ಈ ವಿಶೇಷವಾಗಿರ್ತಕ್ಕಂಥ ಮಂದಿರ ತಾಯಿ ಬನಶಂಕರಮ್ಮನವರ ಸಾನ್ನಿಧ್ಯ. ಏನೇ ಆದರೂ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಒಂದು ಹೊಸ ಥರದಲ್ಲಿ ಹೊಸ ಒಂದು ಬದುಕಿನಡೆ ಹೊಸದಾದಂತಹ ಒಂದು ಹೆಜ್ಜೆಯನ್ನು ಹಾಕ್ತಿರ್ತಕ್ಕಂಥ ಈ ಸನ್ನಿವೇಶಗಳು ನೋಡಿದ್ರೆ ಇದು ಬಹಳ ಸಂತೋಷವೇ ಸರಿ. ಹಿಂದೆಲ್ಲ ಸೌದೆ ಒಲೆ ಇತ್ತು, ಈಗ ಗ್ಯಾಸ್ ಬಂತು. ಏನೇ ಆದರೂ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ನೈವೇದ್ಯಕ್ಕೆ ಸೌದೆ ಅಥವಾ ಇದ್ದಲಿಂದಲೇ ಆಗಬೇಕು. ಯಾಕೆಂದರೆ ಧರ್ಮಶಾಸ್ತ್ರ ಏನು ಹೇಳುತ್ತೋ, ಆಗಮಶಾಸ್ತ್ರ ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ಆದರೆ ಬರ್ತಕ್ಕಂಥ ಅಷ್ಟು ಜನ ಭಕ್ತರಿಗೂ ಸಹಿತ ಸೌದೆ ಒಲೆ ಆಗೋದಿಲ್ವಲ್ಲ, ಅದಕ್ಕೆ ಇಷ್ಟೆಲ್ಲ ಹೊಸತನವನ್ನು ಇವತ್ತಿನ ದಿವಸ ಇಲ್ಲಿ ತಂದಿದ್ದಾರೆ. ಇಂತಹ ಒಂದು ಜವಾಬ್ದಾರಿಯನ್ನು ವಿಶೇಷವಾಗಿರ್ತಕ್ಕಂಥ ಪ್ರತಿಯೊಂದು, ಯಾಕೆಂದರೆ ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖ ಆಲಯಗಳಲ್ಲಿ ನಿತ್ಯ ಅನ್ನದಾಸೋಹ ಚೆನ್ನಾಗಿ ನಡೆಯಬೇಕು ಅಂತ ಕೊಲ್ಲೂರು ಆಗ್ಬೋದು ಅಥವಾ ಧರ್ಮಸ್ಥಳ ಕ್ಷೇತ್ರ ಆಗಿರ್ಬೋದು, ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಸಾಕಷ್ಟು ಕಡೆ ತೀರ್ಥಕ್ಷೇತ್ರಗಳಲ್ಲಿ ದರ್ಶನಕ್ಕೆ ಹೊರಟಾಗ ಅಲ್ಲಿ ಅನ್ನಪ್ರಸಾದವನ್ನು ನೋಡುತ್ತಿದ್ರಿ. ಹಾಗೆ ಅಂತಹದ್ದೇ ಅನ್ನಪ್ರಸಾದ ಸಿಗುವಂತಹ ಸಾನ್ನಿಧ್ಯ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ತಾಯಿ ಬನಶಂಕರಿಯ ಸಾನ್ನಿಧ್ಯ. ಈ ಕ್ಷೇತ್ರದಲ್ಲಿ ಇವತ್ತಿನ ಈ ಕಾಯಕವನ್ನು ಅರ್ಥಪೂರ್ಣವಾಗಿ ನಡೀಬೇಕು ಅಂತ ಹೇಳಿ ಆ ಒಂದು ವಿಶೇಷತೆಯನ್ನು ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ, ಅದರಲ್ಲೂ ಧರ್ಮದಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ಧಾರ್ಮಿಕತೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಅಂದರೆ ಮುಜರಾಯಿ ಮಿನಿಸ್ಟ್ರು,
ಹಾಗೂ ಈ ಭಾಗದ ಸಚಿವರಾಗಿರ್ತಕ್ಕಂತಹ ಅಶೋಕ್ ರವರು, ಹಾಗೆ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಮತ್ತು ಧರ್ಮದರ್ಶಿ ಕಮಿಟಿ, ಇನ್ನು ನಮ್ಮ ಈ ಧಾರ್ಮಿಕತೆಯಲ್ಲಿ ಧರ್ಮದಾಯಿ ಇಲಾಖೆಯಲ್ಲಿ ಸಂಬಂಧಪಟ್ಟಿರತಕ್ಕಂತಹ ಇವತ್ತಿನ ಕಮಿಷನರ್ ಆಗಿರ್ತಕ್ಕಂತಹ ದಯಾನಂದರವರು ಹಾಗೂ ಡಿ ಸಿ ರವರು ಒಬ್ಬೊಬ್ಬರು ಸಹಿತ ಮುತುವರ್ಜಿ ವಹಿಸಿ ದೇವಸ್ಥಾನದ ಪ್ರಸಾದವನ್ನು ಕೊಡುವಂಥ ಶೈಲಿಯನ್ನ, ಹಾಗೆ ಬರ್ತಕ್ಕಂತಹ ಭಕ್ತರಿಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದು ಹೆಜ್ಜೆ ಮುಂದಿದ್ದಾರೆ. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಅನ್ನಪ್ರಸಾದಕ್ಕೆ ಸಾಕಷ್ಟು ಮಹತ್ವ ಇದೆ. ಇಷ್ಟು ಪ್ರಸಾದ ಸಿಕ್ಕಿದ್ರೆ ಸಾಕು, ಅದರ ತೃಪ್ತಿನೇ ಆನಂದ. ಹಾಗೆ ಭಗವಂತ ಯಾವೊಬ್ಬ ಎಂಥ ಸ್ಥಿತಿಗತಿ ಇದ್ದರೂ, ಆತ ಎಷ್ಟೇ ಮೇಲಿದ್ದರೂ ಆತ ತಿನ್ನಬೇಕಾದ್ದು ಇಷ್ಟು ಅನ್ನ ಮಾತ್ರನೇ. ಆ ಅನ್ನಪ್ರಸಾದ ಸಿಗುವಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ತಾಯಿ ಬನಶಂಕರಿಯ ಸಾನ್ನಿಧ್ಯದಲ್ಲಿ ಸಿಗುವ ಪ್ರಸಾದ ಮಹಾಪ್ರಸಾದವಾಗಿದೆ. ಓ ಬನದಮ್ಮ ಅಮ್ಮ, ಓ ಜಗದಮ್ಮ ಅಮ್ಮ, ನೀ ದಯ ತೋರು ಬಾಮ್ಮ. ಅಮ್ಮ ಓ ಬನದಮ್ಮ ಅಮ್ಮ, ಓ ಜಗದಮ್ಮ ಅಮ್ಮ, ನೀ ದಯ ತೋರು ಬಾಮ್ಮ. ಬಾದಾಮಿ ಶಂಕರಿ ಶರಣು ಶಾಕಂಬರಿ ಜಗದೀಶ್ವರಿ ಲೋಕೇಶ್ವರಿ ಜಯಗೌರಿ. ಬಾದಾಮಿಯಿಂದ ಬೆಂಗಳೂರಿನತ್ತ ತಾಯಿ ಬನಶಂಕರಮ್ಮ ಬರಬೇಕಾದ್ರೆ ಅಂದು ಎತ್ತಿನ ಗಾಡಿಯಲ್ಲಿ ಬಂದ್ಲು ಅಂತ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ. ಎತ್ತಿನ ಗಾಡಿಯಲ್ಲಿ ತಾಯಿನ ಇಲ್ಲಿ ಕರ್ತರ್ತಕ್ಕಂತಹ ಒಂದು ಶಕ್ತಿ, ಜೊತೆಗೆ ಅವತ್ತಿನ ಒಂದು ಪ್ರಾರ್ಥನೆ, ಆ ಮಹಾತಾಯಿನ ವಿಶೇಷವಾಗಿ ಇಲ್ಲಿಗೆ ಕರ್ತಂದಂಥದ್ದು ಬಸಪ್ಪ ಶೆಟ್ರು, ಶಂಕರಪ್ಪ ಶೆಟ್ರು. ಬಸಪ್ಪ ಶೆಟ್ರು ಮತ್ತು ಶಂಕರಪ್ಪ ಶೆಟ್ರು ಅವರ ಕುಟುಂಬ ಪರಿವಾರದಲ್ಲಿ ಭಗವತಿಯನ್ನು ಇಲ್ಲಿಗೆ ಕರ್ತಂದರು. ಅಂದು ಪುಟ್ಟದಾದಂಥ ಆಲಯ, ಇಂದು ಬೃಹತ್ ಮಠದ ಆಲಯ. ಇಂತಹ ಆಲಯದಲ್ಲಿ ಇವತ್ತಿನ ದಿವಸ ಅನ್ನದಾಸೋಹದ ವಿಶೇಷವಾಗಿರ್ತಕ್ಕಂಥ ಮಂದಿರವನ್ನು ತಾವು ನೋಡ್ತಾ ಇದ್ದೀರಿ. ಅನ್ನದಾಸೋಹದ ಮಂದಿರಕ್ಕೆ ಒಬ್ಬಿಬ್ಬರೆಲ್ಲ ಶ್ರಮಿಸಿರ್ತಕ್ಕಂಥದ್ದು ಸಾಕಷ್ಟು ಜನ, ಕಂಡು ಕಾಣದಂಥ ಕೈಗಳು ಸಾಕಷ್ಟು ಇದೆ. ಸಾಕಷ್ಟು ಜನ ಭಕ್ತರ ಸಹಾಯ ಇಲ್ಲಿದೆ. 4 ಜನ, 1000 ಜನ ಭಕ್ತರು ಇಂತಹ ಒಂದು ಬೃಹತ್ ಮಟ್ಟದ ಈ ವೇದಿಕೆಯನ್ನು, ಈ ವಿಶೇಷವಾಗಿರ್ತಕ್ಕಂಥ ಅನ್ನದಾಸೋಹದ ಛತ್ರವನ್ನು ಮಾಡತಕ್ಕಂಥದ್ದು ಇದು ಸಂತೋಷವೇ ಸರಿ. ದೇವಸ್ಥಾನದ ಅರ್ಚಕರು ಸಹಿತ ಎಲ್ಲರೂ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಬರ್ತಕ್ಕಂತಹ ಭಕ್ತರಿಗೆ ದರ್ಶನ ಆಗಬೇಕು, ಮಹಾಪ್ರಸಾದ ಆಗಬೇಕು. ಪ್ರಸಾದದ ವ್ಯವಸ್ಥೆಗಾಗಿ ನೂತನವಾದಂತಹ ಲೋಕಾರ್ಪಣೆ ಆಗಿರ್ತಕ್ಕಂಥ ಇವತ್ತಿನ ಅನ್ನದಾಸೋಹದ ಈ ಮಂಟಪ. ಶಿವಶಕ್ತಿ ಆದಿಶಕ್ತಿ ಸರ್ವಶಕ್ತಿ ನೀನು, ನೂರಾರು ರೂಪ ತಾಳಿ ಭೂಮಿಗೆ ಬಂದೆ ನೀನು. ಬಾದಾಮಿ ವನದಲ್ಲಿ ಕುಳಿತೆ ತಾಯಿ ನೀನು, ಈ ಸೃಷ್ಟಿಯ ಸ್ಥಿತಿ ನೋಡು ಕಣ್ಣು ತೆರೆದು ಇನ್ನು. ಅಮ್ಮ ಓ ಬನದಮ್ಮ ಅಮ್ಮ, ಓ ಜಗದಮ್ಮ ಅಮ್ಮ, ನೀ ದಯ ತೋರು ಬಾಮ್ಮ. ಅಮ್ಮ ಓ ಬನದಮ್ಮ ಅಮ್ಮ, ಓ ಜಗದಮ್ಮ ಅಮ್ಮ, ನೀ ದಯ ತೋರು ಬಾಮ್ಮ.
ಇಷ್ಟು ಅಚ್ಚುಕಟ್ಟಾಗಿ ಬೃಹತ್ ಮಟ್ಟದ ಆಲಯ ಹೀಗಾಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಅರ್ಚಕರು ಸಹಿತ ಕಾರಣವೇ. ಯಾಕೆಂದ್ರೆ ಅರ್ಚಕರು ಬಂದಂತಹ ಭಕ್ತರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಸೇವೆಗಳು ಹೇಗಿರಬೇಕು, ಅವರ ಮನೋಕಾಮನೆ ಸಿದ್ಧಿಯಾಗಬೇಕಾದ್ರೆ ಯಾವ ಸೇವೆ ನಡೆಸಬೇಕು, ಸದಾಕಾಲ ತಾಯಿಯನ್ನ ಆರಾಧನೆ ಮಾಡ್ತಾ ಅರ್ಚಕರ ಪಾತ್ರ ಬಹಳ ದೊಡ್ಡದಾದಂಥ ರೀತಿ ನಡೆಸಿದ್ದಾರೆ. ಹಾಗೆ ಈ ದೇವಾಲಯಕ್ಕೆ ಬರ್ತಕ್ಕಂತಹ ಕಾರ್ಯನಿರ್ವಾಹಕಾಧಿಕಾರಿಗಳು, ದೇವಸ್ಥಾನದ ಆಡಳಿತ ವರ್ಗ, ದೇವಸ್ಥಾನ ಸ್ವಚ್ಛತೆ ಕಾಪಾಡತಕ್ಕಂಥವರಿಂದ ಹಿಡಿದು ಪ್ರತಿಯೊಬ್ಬರನ್ನು ನಾವು ನೆನೆಸಲೇಬೇಕು. ಯಾಕೆಂದ್ರೆ ಯಾರೊಬ್ಬರನ್ನು ಸಹಿತ ದೂರ ಮಾಡುವಂಥದ್ದಲ್ಲ. ಒಂದು ದೇವಸ್ಥಾನ ನಡೀಬೇಕಾದ್ರೆ ಸುಮ್ಮನೆ ಆಗುವುದಿಲ್ಲ. ದೇವರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ ಇಲ್ಲಿ ಬರಬೇಕಾದ್ರೆ, ಆ ತಾಯಿ ಸಾನ್ನಿಧ್ಯದಲ್ಲಿ ನೆಲೆಸಬೇಕಾದ್ರೆ ಕಾರ್ಯನಿರ್ವಾಹಕಾಧಿಕಾರಿಗಳಿಂದ ಹಿಡಿದು ದೇವಸ್ಥಾನದ ಆಡಳಿತ ಮಂಡಳಿ, ಪ್ರತಿಯೊಬ್ಬ ನೌಕರರು, ಸ್ವಚ್ಛತೆ ಕಾಪಾಡತಕ್ಕಂಥವರು ಹಾಗೂ ಆಗಿಂದಾಗಲೇ ಘನ ಸರ್ಕಾರ ನೇಮಕ ಮಾಡತಕ್ಕಂಥ ಈ ಒಂದು ಧರ್ಮದರ್ಶಿ ಕಮಿಟಿ ಆಗಿರಲಿ ಅಥವಾ ವ್ಯವಸ್ಥಾಪನಾ ಸಮಿತಿ ಇರಲಿ, ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಈ ಒಂದು ದೇವಾಲಯದ ಅಭಿವೃದ್ಧಿಗಾಗಿ ಶ್ರಮಿಸ್ತಿರ್ತಕ್ಕಂಥ ಎಲ್ಲರಿಗೂ ತಾಯಿ ಶಂಕರಿಯ ಅನುಗ್ರಹ ಇರಲಿ, ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಇರಲಿ. ಇವತ್ತು ಒಂದು ಹೆಜ್ಜೆ ಮುಂದಿಡುವಂಥ ರೀತಿ ಈಗಾಗಲೇ ಈ ಕ್ಷೇತ್ರದಲ್ಲಿ ನಿರಂತರವಾದಂಥ ಅನ್ನದಾಸೋಹ ನಡೀತಾ ಇದೆ. ನಡೀತಿರ್ತಕ್ಕಂಥ ಅನ್ನದಾಸೋಹದ ಜೊತೆಗೆ ಒಂದು ಅನ್ನ ಮಂಟಪ ನಡೆದಿದೆ. ಇವತ್ತಿನ ದಿವಸ ಈ ಒಂದು ದಾಸೋಹ ಮಂಟಪ ಇವತ್ತು ಲೋಕಾರ್ಪಣೆ ಆಗಿರ್ತಕ್ಕಂಥದ್ದು ಒಂದು ಸಂತೋಷವೇ ಸರಿ. ಮುಂಬರ್ತಕ್ಕಂತಹ ದಿನದಲ್ಲಿ ಈಗಷ್ಟೇ ಕೃಷ್ಣಪ್ಪರವರು ಹೇಳಿದರು, ಉತ್ತರಳ್ಳಿಯ ಹೆಸರನ್ನ ಇಟ್ಟು ಒಂದು ಬೃಹತ್ ಮಟ್ಟದ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಧಾನ ದ್ವಾರವನ್ನು ನಿರ್ಮಿಸಬೇಕು, ಅದಕ್ಕಾಗಿ ನಾನು ನಿಮ್ಮ ಜೊತೆಲಿದ್ದೀನಿ ಎಂದರು. ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಕೆರೆಯ ನೀರು ಕೆರೆಗೆ ಚೆಲ್ತಕ್ಕಂತಹದ್ದು, ರೋಧಿಸ್ಲಿಕ್ಕೆ ನಾವ್ಯಾರು? ತಂದದ್ದಲ್ಲ, ತೆಗೆದುಕೊಂಡು ಹೋಗೋದಲ್ಲ. ಇರುವ 3 ದಿನ ಭಗವಂತ, ಆ ಭಗವತಿ ನಮಗೇನು ಕೊಟ್ಟಿದ್ದಾಳೆ, ಕೊಟ್ಟಿದ್ದನ್ನ ವಿಶೇಷವಾದಂಥ ರೀತಿ ಸೇವೆಯನ್ನು ಮಾಡಿ ನಾವು ಸಮಾಜದಲ್ಲಿ ಒಂದು ಸೇವಾಕರ್ತರಾಗಿ ಸೇವೆಯನ್ನು ಮಾಡ್ತಾ ನಡೆದ್ರೆ, ನಿಮ್ಮ ನೆಚ್ಚಿನ ಪ್ರಧಾನಿಗಳು ಒಂದು ಮಾತು ಹೇಳ್ತಾರೆ, ನಾನೊಬ್ಬ ಪ್ರಧಾನ ಸೇವಕ, ನಾನೊಬ್ಬ ಸೇವಕ ಅಂತ. ಅಂಥವ್ರ ಬಾಯಿಲೆ ಆ ಮಾತು ಬರುತ್ತೆ ಅಂದರೆ ಇನ್ನು ನಾವು ನೀವು ಮಾಡ್ತಕ್ಕಂಥದ್ದು ಇದು ನಿತ್ಯ ಸೇವೆ ಆಗಿರಬೇಕು, ವಿಶೇಷವಾದ ಸೇವೆ ಆಗಿರಬೇಕು. ಅಂತಹದ್ರಲ್ಲಿ ಈ ಭಾಗದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ನಮ್ಮ ಬಸವರಾಜವರು ಸಹಿತ ಸಾಕಷ್ಟು ಈ ಅಭಿವೃದ್ಧಿಯತ್ತ ದೇವಾಲಯದ ಆಡಳಿತ ಮಂಡಳಿ ಬಗ್ಗೆ ಒಂದು ಹೆಚ್ಚಿನ ಚಿಂತನೆಯನ್ನು ಮಾಡಿ ದೇವಾಲಯದ ಅಭಿವೃದ್ಧಿ ಬಗ್ಗೆ, ಅನ್ನದಾಸೋಹದ ಮಂಟಪದ ಬಗ್ಗೆ, ಈ ಅನ್ನದಾಸೋಹದ ಮಂಟಪ ಇವತ್ತು ಇದು ಲೋಕಾರ್ಪಣೆ ಆಗ್ತದೆ, ಇದು ಇನ್ನಷ್ಟು ರೂಪುರೇಷ ಆಗಬೇಕು, ಇನ್ನಷ್ಟು ಅಲಂಕರಿತವಾಗಬೇಕು. ಬರುವ ಭಕ್ತ, ಹಸಿದು ಬರ್ತಕ್ಕಂಥ ಭಕ್ತನಿಗೆ ಇದು ಮಹಾಪ್ರಸಾದ ಸಿಗುವಂತಹ ಕೈವಲ್ಯ ಮಂಟಪ ಆಗಬೇಕು. ಈ ಮಂಟಪ ಹೀಗೆ ನಡೀಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತಾ, ಇನ್ನು ಈ ದೇವಾಲಯದ ಬಗ್ಗೆ ಹೇಳಬಹುದಾದ್ರೆ, ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ರಾಜ್ಯದ, ದೇಶದ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥವ್ರು. ಬನಶಂಕರಮ್ಮನವರು ಯಾರ ಮನೆ ದೇವರಾಗಿದ್ದಾರೋ, ಆದರೆ ಎಲ್ಲರ ಮನಸ್ಸಿನ ದೇವರಾಗಿದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ನಿಂತಿದ್ದಾರೆ ತಾಯಿ. ಬೇಡಿ ಬಂದಂತಹವರಿಗೆ ಕಲ್ಪವಲ್ಲಿಯಾಗಿ ನಿಂತು ಅವರ ಮನೋಕಾಮನೆಗಳನ್ನು ಸಿದ್ಧಿಸ್ತಿರೋದ್ರಿಂದ ಈ ದೇವಾಲಯದ ಅಭಿವೃದ್ಧಿ ದಿನೇ ದಿನೇ ವಿಶೇಷವಾಗಿರ್ತಕ್ಕಂಥ ಮೇರು ಪರ್ವತದ ತರ ಇದೆ. ಮುಂಬರ್ತಕ್ಕಂಥ ದಿನದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡಿದೆ. ಇವತ್ತಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಭಾಗವಹಿಸೋದಕ್ಕೆ ನನಗೆ ಸಿಕ್ಕಂಥ ಈ ಸುವರ್ಣ ಅವಕಾಶ ಬಹುಶಃ ನನ್ನ ತಂದೆ ತಾಯಿ ಆಶೀರ್ವಾದ. ಅಂದು ಆ ತಾಯಿಯ ಸೇವೆಯನ್ನು ಮಾಡಿದಂತಹ ಆ ಭಾಗ್ಯ ಇವತ್ತು ನನ್ನ ಪುನಃ ಇದೇ ಆಸ್ಥಾನದಲ್ಲಿ ಕರೆದು ಕೂಡಿಸುವಂತಹ ಈ ನನ್ನ ಸುವರ್ಣ ಅವಕಾಶವನ್ನು ನಾನು ಯಾವತ್ತೂ ರೂಢಿಯಾಗಿದ್ದು ಈ ತಾಯಿ ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೇನೆ. ಒಳ್ಳೆಯದಾಗಲಿ.
ಧಾರ್ಮಿಕ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ಆನಂದ್ ಗುರೂಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಅವ್ರ ಜೊತೆಗೆ ಬಂದಿರುವಂಥದ್ದು, ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಸೌಭಾಗ್ಯ. ಈ ದೇಶದಲ್ಲಿ ನಿರಂತರವಾಗಿ ಧಾರ್ಮಿಕ ಚಟುವಟಿಕೆಗಳು ಅವಿರತವಾಗಿ ನಡ್ಕೊಂಡು ಬಂದಿದೆ. ಅದು ಇವತ್ತು ನೆನ್ನೆಯ ಇತಿಹಾಸ ಅಲ್ಲ. ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಇದೇ ರೀತಿ ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡ್ಕೊಂಡು ಬಂದಿದೆ. ಹಿಂದೂ ಧರ್ಮದ, ಸನಾತನ ಧರ್ಮದ ಒಂದು ಶಕ್ತಿಯೇ ಅದು. 5-6 ಸಾವಿರ ವರ್ಷಗಳ ಇತಿಹಾಸ ಇದು. ನಾವು 5-6 ಸಾವಿರ ವರ್ಷ ಅಂತಂದ್ರೆ ಅದು ಎಷ್ಟು ಅನ್ನೋದನ್ನೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ. 5-6 ಸಾವಿರ ವರ್ಷದಲ್ಲಿ ಎಷ್ಟು ಪ್ರವಾಹ ಬಂದಿರ್ಬೋದು, ಎಷ್ಟು ಭೂಕಂಪಗಳಾಗಿರ್ಬೋದು, ಎಷ್ಟು ಕೊರೋನಾದಂಥ ಮಹಾಮಾರಿಗಳು ಬಂದಿರ್ಬೋದು, ಏನೆಲ್ಲ ಆಗಿರ್ಬೋದು ನೀವು ಯೋಚನೆ ಮಾಡಿ. ಇದೆಲ್ಲ ಆಗಿ ಹೋದ್ರೂ ಕೂಡ ನಶಿಸದೆ ಉಳಿದಿರೋದು ಯಾವುದು ಅಂತಂದ್ರೆ ಹಿಂದೂ ಧರ್ಮ, ಹಿಂದೂ ಧರ್ಮದ ಪದ್ಧತಿಗಳು, ಹಿಂದೂ ಧರ್ಮದ ಆಚರಣೆಗಳು. ಇವು ಉಳಿದಿರೋದು ಯಾಕೆ ಅಂತಂದ್ರೆ ದೇವಸ್ಥಾನ ಕೇವಲ ಕಟ್ಟಡ ಅಷ್ಟೆ. ಆದರೆ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನದಲ್ಲಿರುವಂತಹ ದೇವರಿಗೂ ಜೀವ ತುಂಬೋದು ಯಾರು ಅಂತಂದ್ರೆ ಭಕ್ತಾದಿಗಳು. ನೀವುಗಳು ಬರೋದ್ರಿಂದ ದೇವಸ್ಥಾನಕ್ಕೆ ಕಳೆ, ದೇವಸ್ಥಾನಕ್ಕೆ ಶಕ್ತಿ. ದೇವರಿಗೂ ಶಕ್ತಿ ಬರುವಂಥದ್ದು ದರ್ಶನ ಯಾರ್ಯಾರು ಭಾಗ್ಯ ಆಗ ನೋಡಿ 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 ದೇವರಿಗೆ ಶಕ್ತಿ ಬರುತ್ತೆ. ಶಾಕಂಭರಿ ದೇವಿಯೇ ನಿನ್ನ ಮಂದಿರ, ಎಲ್ಲೆಲ್ಲೂ ಕಾಣದಂತ ದಿವ್ಯ ಸುಂದರ. ಶಾಕಂಭರಿ ದೇವಿಯೇ ನಿನ್ನ ಮಂದಿರ, ಎಲ್ಲೆಲ್ಲೂ ಕಾಣದಂತ ದಿವ್ಯ ಸುಂದರ. ಹರಡಿದ ವನವೆಲ್ಲ ಹೂಗಳ ಕಂಪು, ಬಾದಾಮಿ ವನದಲ್ಲಿ ಕೋಗಿಲ ಗುಂಪು. ಹರಡಿದ ವನವೆಲ್ಲ ಹೂಗಳ ಕಂಪು, ಬಾದಾಮಿ ವನದಲ್ಲಿ ಕೋಗಿಲ ಗುಂಪು. ಹಾಡುತ್ತಿಹುದು ನಿನ್ನ ನಾಮಗಾನದ ಗುಂಪು. ಹಾಡುತ್ತಿಹುದು ನಿನ್ನ ನಾಮಗಾನದ ಗುಂಪು. ನೀಡಿದೆ ಈ ಮನಕ್ಕೆ ಭಕ್ತಿಯ ತಂಪು, ನೀಡಿದೆ ಈ ಮನಕ್ಕೆ ಭಕ್ತಿಯ ತಂಪು. ಶಾಕಂಭರಿ ದೇವಿಯೇ ನಿನ್ನ ಮಂದಿರ, ಎಲ್ಲೆಲ್ಲೂ ಕಾಣದಂತ ದಿವ್ಯ ಸುಂದರ. ಬನದಲ್ಲಿ ನಗುತ್ತಿಹ ಹೂಗಳ ರಾಶಿ, ನಿನ್ನ ಪಾದ ಪೂಜೆಗೆಂದು ಅರಳಿ ನಿಂತಿವೆ. ಈ ಬನದಲ್ಲಿ ನಗುತ್ತಿಹ ಹೂಗಳ ರಾಶಿ, ನಿನ್ನ ಪಾದ ಪೂಜೆಗೆಂದು ಅರಳಿ ನಿಂತಿವೆ. ಮಾವು ಬೇವು ಮರಗಳು ಛತ್ರವಾಗಿವೆ, ಮಾವು ಬೇವು ಮರಗಳು ಛತ್ರವಾಗಿವೆ. ತೆಂಗು ಬಾಳೆ ಚಾಮರವ ನಿನಗೆ ಬೀಸಿವೆ, ತೆಂಗು ಬಾಳೆ ಚಾಮರವ ನಿನಗೆ ಬೀಸಿವೆ, ನಿನಗೆ ಬೀಸಿವೆ. ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ, ಶ್ರೀ ದುರ್ಗಾ ಜಯ ದುರ್ಗಾ ನವ ದುರ್ಗಾ ವನ ದುರ್ಗಾ. ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ, ಶರಣೆಂದೇ ಪಾಲಿಸುತ್ತಾಯೇ ಮಹಾಕಾಳಿ ಮಹಾಮಾಯೆ. ಶ್ರೀವನ ಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ. ಶ್ರೀವನ ಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ.
ಶುಂಭನದಂಭವ ತಾಯೇ ತೋರುತ್ತಲಿ ವಿಜೃಂಭವ ನೀ ಅಳಿಸಿದ ಶುಂಭನದಂಭವ ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ ನನ್ನ ಮನದಲ್ಲಿ ತುಂಬುವ ನಿನ್ನ ಕರುಣಾ ರೂಪದ ಬಿಂಬವ ಶ್ರೀವನ ಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಭದ್ರಾಣಿ ಶ್ರೀವನ ಶಂಕರಿ ರುದ್ರಾಣಿ ಓಂ ಶ್ರೀ ಶಾಕಂಭರಿ ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ ಜಾತಿ ಭೇದ ತೊರೆದವರ ಮನದ ಭ್ರಾಂತಿ ಕಳೆದವರ ಆದಿಶಕ್ತಿ ಒಲುಮೆಯ ಪಡೆದ ಗುರುಗಳ ಕಂಡೆ ಜಾತಿ ಭೇದ ತೊರೆದವರ ಮನದ ಭ್ರಾಂತಿ ಕಳೆದವರ ಆದಿಶಕ್ತಿ ಒಲುಮೆಯ ಪಡೆದ ಗುರುಗಳ ಕಂಡೆ ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ ಗೋವಿಂದನ ಭಕ್ತರ ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ ಎಲ್ಲ ಭಕ್ತಾದಿಗಳ ನೆಚ್ಚಿನ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಡಾಕ್ಟರ್ ಆನಂದ ಮಹಾ ಗುರೂಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಈ ಒಂದು ಪುಷ್ಪಮಾಲೆಯನ್ನು ಅರ್ಪಿಸುವುದರೊಂದಿಗೆ ಅವರನ್ನ ಈ ಒಂದು ಸಮಾರಂಭಕ್ಕೆ ನಾವು ಆಹ್ವಾನವನ್ನು ಮಾಡೋಣ. ನಮ್ಮ ಆನಂದ ಗುರೂಜಿಯವರು ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಈಗಂತೂ ಪ್ರತಿಯೊಬ್ಬರ ಕಷ್ಟ ನಿವಾರಕರಾಗಿ ವಿಘ್ನ ವಿನಾಶಕರಾಗಿ ಅತ್ಯಂತ ಭಕ್ತಿಯನ್ನ ಏನ್ ನಮ್ಮ ಹಿಂದೂ ಸಂಸ್ಕೃತಿ ವಿಶ್ವದಲ್ಲಿ ಪ್ರಖ್ಯಾತಿಯಾಗಿದೆ, ಆ ಪ್ರಖ್ಯಾತಿಗೆ ಇಂತಹ ನೇತಾರರೇ ಮೂಲ ಕಾರಣ. ಇಂತಹ ಪರಮ ಪೂಜ್ಯರು ಇದೀಗ ನಮ್ಮ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಈಗ ಇಡೀ ನಮ್ಮ ಕಾರ್ಯಕ್ರಮವನ್ನ ನಮ್ಮ ಜ್ಯೋತಿ
ನಾನು ಇಲ್ಲಿ ಬರುವಾಗಲೇ ನನ್ನ 2-3 ಜನ ಸ್ನೇಹಿತರು ಬಂದರು, ನಾನು ನಿಮ್ಮ ಪರಿಚಯನಾ, ನೀನು ನಮ್ಮ ಪರಿಚಯನಾ ಅಂತ. ನಿಜಕ್ಕೂ ಆ ಪರಿಚಯದ ಕ್ಷಣ ನಾನು ಅವ್ರು ನೋಡಿದಾಗ ನನಗಾದ ಆನಂದ ಏನಿದೆ ಗೊತ್ತಾ? ನೀವೆಲ್ಲ ನನ್ನನ್ನು ಗುರು ಅಂತೀರಿ, ಆದರೆ ನನ್ನ ಬಾಲ್ಯದ ಸ್ನೇಹ, ಆ ಸನ್ನಿವೇಶ, ನಾನು ಬೆಳೆದು ಬಂದ ಹಾದಿ, ಆ ಕ್ಷಣಗಳನ್ನು ನೆನೆಸ್ಕೊಂಡಾಗ ನನಗಾಗುವಂಥ ಆನಂದ ಅದು ಸಾಮಾನ್ಯ, ಅದಕ್ಕೆ ಯಾವುದು ಬೆಲೆ ಕಟ್ಟಕ್ಕಾಗೋದಿಲ್ಲ. ಇರ್ತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನ ಮರೆತು, ಯಾರಿಗಿಲ್ಲ ಹಸಿವು? ಎಲ್ಲರಿಗೂ ಇದೆ. ಅಗೋ ಈಗ ಅಂದ್ರೆ ಅರ್ಧ ಗಂಟೆ ನಾನು ನಿಮ್ ಜೊತೆ ಮಾತಾಡಿದ್ರೆ, ಅರ್ಧ ಗಂಟೆ ದಾಟಿದ್ರೆ ನನಗೂ ಹಸಿವಾಗುತ್ತೆ. ನನಗೆ ಹಸಿವಾಯಿತು ಅಂತ ನಾನು ಪಕ್ಕದ ಮನೆ ಬಾಗಿಲು ಮುಟ್ಟಬಾರದು, ಇನ್ನೊಂದು ಧರ್ಮದ ಕಡೆ ನಾನು ತಲೆ ಹಾಕಬಾರದು.
ಮತ್ತಷ್ಟು ಬೆಳೆಸ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಯೋಗ, ಧ್ಯಾನ ಮನುಷ್ಯನ ಆರೋಗ್ಯಕ್ಕೋಸ್ಕರ, ಮನುಷ್ಯನ ಯಶಸ್ಸಿಗೋಸ್ಕರ ದಿನದ 24 ಗಂಟೆ ವರ್ಷದ 365 ದಿವಸ ನಮಗಾಗಿ ಅಥವಾ ನಮ್ಮ ಕುಟುಂಬಕ್ಕಾಗಿ ಅಥವಾ ನಮ್ಮ ಪರಿಸರಕ್ಕಾಗಿ ನಾವು ಓಡಾಡ್ತಾ ಇರ್ತೀವಿ. ಸಾಕಷ್ಟು ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತ ಚಿಂತನೆ ಮಾಡ್ತೀವಿ. ಮನುಷ್ಯ ತನ್ನ 72,000 ನರನಾಡಿಗಳಿಗೂ, ತನ್ನ ಆರೋಗ್ಯ ವೃದ್ಧಿಗೂ, ತನ್ನ ಯಶಸ್ಸಿಗೂ ತಾನಿರುವ ತನಕ ಈ ದೇಹ ಮತ್ತೊಬ್ಬರ ಕೈಗೆ ಸಿಗಬಾರದು. ಭಗವಂತ ಈ ದೇಹವನ್ನು ಹೇಗೆ ಕೊಟ್ಟಿದ್ದಾನೋ, ಈ ಅವಯವಗಳನ್ನು ಮತ್ತೊಬ್ಬರಿಗೆ ನಾವು ಭಾರವಾಗಿ ಹಿಡಿದಿರ ನಾವು ನೀವೆಲ್ಲರೂ ಸಹಿತ ಆರೋಗ್ಯವಾಗಿರಬೇಕಾದ್ರೆ ಧ್ಯಾನ, ಯೋಗ ಜೊತೆಗೆ ಪ್ರತಿನಿತ್ಯದ ಕಾಯಕಲ್ಪ ಯೋಗದಲ್ಲಿ ಸಾಕಷ್ಟು ಶಕ್ತಿ ಇದೆ. 72,000 ನರನಾಡಿಗಳಿಗೂ ಶಕ್ತಿಯನ್ನು ಕೊಟ್ಟು ಮುಖದ ವರ್ಚಸ್ಸು, ತೇಜಸ್ಸು ಜೊತೆಗೆ ಹಾಕುವ ಪ್ರತಿ ಹೆಜ್ಜೆ ಯಶಸ್ಸಿನ ಹಾದಿಯಲ್ಲಿರಬೇಕಾದ್ರೆ ಮನುಷ್ಯ ತಾನು ಯೋಗದತ್ತ ಪಯಣವನ್ನು ಬೆಳೆಸಬೇಕು. ಅಂತಹ ಯೋಗ ಧ್ಯಾನ ಮಾಡಬೇಕಾದ್ರೆ ಇಂತಹ ಋಷಿಮುನಿಗಳು, ದೈವಾಂಶ ಸಂಭೂತರು ಹಾಗೂ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ, ಇಂತಹ ಸುಂದರವಾದಂತಹ ಪ್ರಕೃತಿಯಲ್ಲಿ ಕೂತು ಧ್ಯಾನ ಯೋಗವನ್ನು ಮಾಡಿದಾಗ, ಇಲ್ಲಿನ ಪರಿಸರದ ಶುದ್ಧಿಯಾದಂತಹ ಗಾಳಿಯನ್ನು ನಾವು ತೆಗೆದುಕೊಂಡಾಗ ಸ್ವಚ್ಛಂದವಾದಂತಹ ಬದುಕನ್ನು ಕಾಣಬಹುದು. ಅಂತಹ ಯೋಗ ಸಿದ್ಧಿಯನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ತಾಣ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯಾಗುತ್ತೆ. ಭಗವಂತ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ನಾಗೇಂದ್ರಹರಾಯ ಪಣಿಭೂಷಣಾಯ ಸರ್ಪಾಂಬರಾಯ ಶಶಿಶೇಖರಾಯ ಓಂ ನಮಃ ಶಿವಾಯ. ನಾಗೇಂದ್ರನ ವಿಶೇಷವಾಗಿರತಕ್ಕಂಥ ಈ ಒಂದು ಕುಂಭಾಭಿಷೇಕ, ಈ ಒಂದು ಆಲಯದಲ್ಲಿ ಕಲಶ ಕುಂಭಾಭಿಷೇಕದ ಈ ಶುಭ ಮುಹೂರ್ತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಈ ಶುಭ ದಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರ ಕುಂಭಾಭಿಷೇಕ ಜೊತೆಗೆ ವಿಶೇಷವಾಗಿರತಕ್ಕಂತಹ ಕುಂಭಾಭಿಷೇಕದ ಈ ಅನುಷ್ಠಾನದಲ್ಲಿ ನಾಗೇಂದ್ರನ ಸಾನ್ನಿಧ್ಯದಲ್ಲೂ ಎಲ್ಲವೂ ಸಹಿತ ವಿಶೇಷವಾದಂತಹ ಅನುಷ್ಠಾನಗಳು ನಡೀತಾ ಇದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿಗೆ ಪ್ರಸಿದ್ಧಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕರಗ ಮಹೋತ್ಸವ ಅಂತೂ ಅದ್ಧೂರಿತವಾಗಿರತಕ್ಕಂಥದ್ದು. ಇಡೀ ರಾಜ್ಯ ದೇಶ ಪ್ರತಿಯೊಬ್ಬರು ಸಹಿತ ತಿರುಗಿ ನೋಡುವಂತಹ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಧರ್ಮರಾಯ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರದ ವೈಶಿಷ್ಟ್ಯತೆ ವಿಶೇಷತೆ ಅನುಷ್ಠಾನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಬನ್ನಿ ಮೂಲವಾಗಿರ್ತಕ್ಕಂಥ ಮೂಲದೇವರ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಬರೋಣ. ನಿನ್ನ ಮಹಿಮೆ ಹೊಗಳಲು ನಮಗೆ ಸಾಧ್ಯವೇ ನನ್ನಮ್ಮ, ನಿನ್ನ ಲೀಲೆ ತಿಳಿಯುವುದು ನಮಗೆ ಸಾಧ್ಯವೇ ಜಗದಮ್ಮ. ನಿನ್ನ ಮಹಿಮೆ ಹೊಗಳಲು ನಮಗೆ ಸಾಧ್ಯವೇ ನನ್ನಮ್ಮ, ನಿನ್ನ ಲೀಲೆ ತಿಳಿಯುವುದು ನಮಗೆ ಸಾಧ್ಯವೇ ಜಗದಮ್ಮ. ನಿನ್ನ ಚರಿತೆ ಅದ್ಭುತವಮ್ಮ, ನಿನ್ನ ಶಕ್ತಿ ಅನುಪಮವಮ್ಮ. ನಿನ್ನ ಚರಿತೆ ಅದ್ಭುತವಮ್ಮ, ನಿನ್ನ ಶಕ್ತಿ ಅನುಪಮವಮ್ಮ. ಅಮೃತ ಶಕ್ತಿ ರೂಪಿಣಿ ಶ್ರೀ ದ್ರೌಪದಿ ದೇವಿ, ತಿಮಿರಾಸುರ ಸಂಹಾರಿಣಿ ಶ್ರೀ ಪಾಂಚಾಲಿ ದೇವಿ. ನಿನ್ನ ಮಹಿಮೆ ಹೊಗಳಲು ನಮಗೆ ಸಾಧ್ಯವೇ ನನ್ನಮ್ಮ, ನಿನ್ನ ಲೀಲೆ ತಿಳಿಯುವುದು ನಮಗೆ ಸಾಧ್ಯವೇ ಜಗದಮ್ಮ. ಮಾಯೆಯ ಮಡುವಲ್ಲಿ ನಾವಿದ್ದು ನೊಂದು ಕನಲಿರುವೆ. ಕಲಿಯ ಮಾಯೆಯ ಮಡುವಲ್ಲಿ ನಾವಿದ್ದು ನೊಂದು ಕನಲಿರುವೆ. ಕ್ಷಣಭಂಗುರ ಮಾಯೆಯ ಈ ಜನುಮ ಸಾಕಾಗಿದೆ, ಬಿಡಿಸೆ ನನ್ನಮ್ಮ, ಬಿಡಿಸೆ ನನ್ನಮ್ಮ. ಕಲಿಯ ಮಾಯೆಯ ಮಡುವಲ್ಲಿ ನಾವಿದ್ದು ನೊಂದು ಕನಲಿರುವೆ. ಕ್ಷಣಭಂಗುರ ಮಾಯೆಯ ಈ ಜನುಮ ಸಾಕಾಗಿದೆ, ಬಿಡಿಸೆ ನನ್ನಮ್ಮ, ಸಾಕಾಗಿದೆ, ಬಿಡಿಸೆ ನನ್ನಮ್ಮ. ನಿನ್ನ ಮಹಿಮೆ ಹೊಗಳಲು ನಮಗೆ ಸಾಧ್ಯವೇ ನನ್ನಮ್ಮ, ನಿನ್ನ ಲೀಲೆ ತಿಳಿಯುವುದು ನಮಗೆ ಸಾಧ್ಯವೇ ಜಗದಮ್ಮ. ಶ್ರೀ ದ್ರೌಪದಮ್ಮನ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಎಂದರೆ ಇಡೀ ರಾಜ್ಯ ದೇಶ ತಿರುಗಿ ನೋಡುವಂತಹದ್ದು. ರಾಜ್ಯದ ಸುಭಿಕ್ಷತೆಗಾಗಿ, ರಾಜ್ಯದಲ್ಲಿ ಸದಾಕಾಲ ಮಳೆ ಬೆಳೆ ಸುಭಿಕ್ಷವಾದಂತಹ ರೀತಿ ನೆಮ್ಮದಿಯುತವಾದಂತಹ ಕಾಲ ಆಗಲಿ ಅಂತ ಈ ದೇವಾಲಯದಲ್ಲಿ ಕರಗ ಮಹೋತ್ಸವ ನಡೆಯುತ್ತೆ. ಕರಗ ಮಹೋತ್ಸವ ನಡೀತಕ್ಕಂತಹ ಈ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಕುಂಭಾಭಿಷೇಕ ನಡೀತಿರತಕ್ಕಂತಹದ್ದು ಬಹಳ ಅರ್ಥಪೂರ್ಣ. ನಾಗೇಂದ್ರನಿಗೆ, ತಾಯಿ ಮುತ್ಯಾಲಮ್ಮಳಿಗೆ
ವಿಶೇಷವಾಗಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಆಗಮೋಕ್ತ ಪ್ರಕಾರ ಇಲ್ಲಿ ಕುಂಭಾಭಿಷೇಕ ನಡೀತಾ ಇದೆ. ಕುಂಭಾಭಿಷೇಕಕ್ಕೆ ತಿಗಳ ಜನಾಂಗದ ಸ್ವಾಮೀಜಿಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ, ಪ್ರಣವಾನಂದ ಶ್ರೀಗಳು. ಹಾಗೆ ಇವತ್ತು ಸಾಕಷ್ಟು ಜನ ಭಕ್ತ ಸಮೂಹ ಇಲ್ಲಿಗೆ ಆಗಮಿಸಿದೆ. ಪ್ರತಿಯೊಬ್ಬರು ಸಹಿತ ಇಲ್ಲಿಗೆ ಆಗಮಿಸಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆ ಧರ್ಮದೆಡೆ ನಡೀತಿರ್ತಕ್ಕಂತಹ ಧರ್ಮ ಜಾಗೃತಿ ನಡೀತಿರ್ತಕ್ಕಂತಹ ಧರ್ಮದ ಪ್ರಚಾರದಲ್ಲಿ ವಿಶೇಷವಾಗಿ ಮುಂಚೂಣಿಯಲ್ಲಿರ್ತಕ್ಕಂತಹ ಕರಗ ಮಹೋತ್ಸವದ ಈ ಆಲಯ ಇಡೀ ರಾಜ್ಯ ದೇಶ ತಿರುಗಿ ನೋಡುವಂತಹದ್ದು. ಈ ಕರಗ ಮಹೋತ್ಸವ ಇದನ್ನ ಸಾಕಷ್ಟು ಜನ ದೇಶ ವಿದೇಶಗಳಲ್ಲೂ ಸಹಿತ ಬಹಳ ಅರ್ಥಪೂರ್ಣವಾಗಿ ಸ್ವಾಗತಿಸ್ತಾರೆ. ಕರಗ ಮಹೋತ್ಸವ ಯಾವ ಪ್ರಾಂತ್ಯದಲ್ಲಿ ನಡೆಯುತ್ತೋ, ಎಲ್ಲಿ ಕರಗದ ಆಚರಣೆ ನಡೆಯುತ್ತೋ, ಕರಗದ ಆಚರಣೆಗೂ ಮುನ್ನ ಇಲ್ಲಿ ನಡೆಸುವಂತಹ ಅನುಷ್ಠಾನಗಳನ್ನು ಯಾರು ಶ್ರದ್ಧಾಭಕ್ತಿಯಾಗಿ ನಡೆಸ್ತಾರೋ ಆ ಗ್ರಾಮ, ಆ ಊರು, ಆ ಡಿಸ್ಟಿಕ್ಕು, ಆ ತಾಲೂಕುಗಳಲ್ಲಿ ಯಥೇಚ್ಛವಾದಂತಹ ಮಳೆ ಬೆಳೆ ಆಗುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿದೆ. ದೇವಾಲಯದ ಎಡಭಾಗದಲ್ಲಿರ್ತಕ್ಕಂತಹ ತಾಯಿ ಮುತ್ಯಾಲಮ್ಮಳ ಸಾನ್ನಿಧ್ಯ. ಈ ತಾಯಿಯ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮುತ್ತಿನಂತಹ ಮನಸ್ಸಿದ್ದು ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಿರ್ತಕ್ಕಂತಹ ಕಲ್ಪವಲ್ಲಿಯಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಲಲಿತಾ, ಬಾಲಾ, ತ್ರಿಪುರ ಸುಂದರಿಯಾಗಿ ತಾಯಿ ಮುತ್ಯಾಲಮ್ಮ ಇಲ್ಲಿ ಕೂತಿದ್ದಾಳೆ. ಹಾಗೆ ಬರುವ ಭಕ್ತರು ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳು, ಪೌರ್ಣಮಿ, ಅಮಾವಾಸ್ಯೆಗಳಲ್ಲೂ ಸಹಿತ ತಾಯಿಗೆ ಬಂದು ಆರತಿ ಮಾಡತಕ್ಕಂಥದ್ದು, ದೇವಿ ಅನುಗ್ರಹವನ್ನು ಪಡಿತಕ್ಕಂಥದ್ದು, ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ತಾಯಿ ಮುತ್ಯಾಲಮ್ಮಳ ಸಾನ್ನಿಧ್ಯ. ತಾಯಿನ ದರ್ಶನ ಮಾಡಿದ್ರಿ, ಭಕ್ತ ಮನೋಭಿಲಾಷೆಗಳು ಸಿದ್ಧಿ ಅಂದರೆ ಭಕ್ತರಿಗೆ ತಮ್ಮ ಮನೋಭಿಲಾಷೆಗಳು ಸಿದ್ಧಿ ಆಗಬೇಕಾದ್ರೆ ಭಗವತಿ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಅಮ್ಮ ಅಂತ ಹೇಳಬೇಕು. ಆ ಅಮ್ಮನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಕಾಲ, ಭಗವತಿಯ ಅನುಗ್ರಹ ಪಡಿತಕ್ಕಂಥ ಕಾಲ, ಸರ್ವರಿಗೂ ಸಹಿತ ಸಕಲ ವಿಧವಾದಂಥ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ ಅವರೇ ನಮಸ್ತೆ. ನಮಸ್ತೆ ರಾಯರೇ, ಹೇಳಿಪ್ಪ. ಕಳೆದ 2 ವರ್ಷ ಜೂನ್ 28, 2019 ಮ್ಯಾರೇಜ್ ಆಗಿದೆ ಗುರುವೆ. ಇಲ್ಲಿವರೆಗೆ ದಾಂಪತ್ಯ ಜೀವನ ಕಿರಿಕಿರಿ ನಡೀತಾ ಇದೆ. ಏನು ಕೂಡ ಇದು ಆಗಿಲ್ಲ ಗುರುಜಿ. ಇಲ್ಲಿವರೆಗೆ ಬಹಳ ತೊಂದರೆಯಲ್ಲಿದ್ದೀನಿ. ಶನಿವಾರ ಜಗಳ ಆಗತ್ತೆ, ಮಂಗಳವಾರ ಜಗಳ ಆಗತ್ತೆ. ಜಗಳ ಆದ್ರೆ ಶನಿವಾರ ಜಗಳ ಆದ್ರೆ ತಿರುಗಿ ಭಾನುವಾರ, ಸೋಮವಾರ ತನಕ ಮಾತುಕತೆ ಇಲ್ವಾ? ಇಲ್ಲ ಗುರುಜಿ. ನಾನೊಂದು ಮಾತು ಹೇಳ, ಇಲ್ಲ. ಬೆಳಗಿನ ಸೂರ್ಯ ಒಂದು ದಿವಸಕ್ಕಾದ್ರೂ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಸೂರ್ಯ ಉದಯಿಸ್ತಾ ಇದ್ದಾರೆ. ಪ್ರತಿದಿನದ ಮನಸ್ಸಿಗೆ ಶಾಂತಿ ಕೊಡ್ಲಿಕ್ಕಾಗಿ ಚಂದ್ರ ತನ್ನ ಕಾಯಕದಲ್ಲಿ ಲೋಪ ಇಲ್ಲದಂತ ರೀತಿ ಬರ್ತಾ ಇದ್ದಾನೆ. ಆದ್ರೆ ಈ ದಂಪತಿಗಳಿಗೆ ಕಷ್ಟ ಸುಖ ಏನೇ ಆದ್ರೂ ಸಹಿತ ನೀವು ದುಡಿಬೇಕು, ನೀವು ತಂದು ಹಾಕಬೇಕು.
ಅವ್ರು ಮನೇಲಿರಬೇಕು, ಕಷ್ಟನೋ ಸುಖನೋ ಬಂದಾಗ ಹಸನ್ಮುಖಿತನ ನಗನಗ್ತಾ ಇರಬೇಕು, ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನ ಮಾಡಬೇಕು, ಅಡಿಗೆ ಮಾಡಿ ಬಡಿಸಬೇಕು. ಇದರ ಮಧ್ಯದಲ್ಲಿ ಈ ಜಗಳ ಕದನ ಎಂಬತಕ್ಕಂಥದ್ದು ಸಾಕಷ್ಟು ಕುಟುಂಬಗಳಲ್ಲಿದೆ. ಆದ್ರೆ ಆ ಕುಟುಂಬದಲ್ಲಿ ಬರ್ತಕ್ಕಂಥ ಜಗಳ ಇಲ್ಲಿ ನಾನು ನಂದು ಅಂತಲೋ ಅಥವಾ ಒಂದಷ್ಟು ಮಧಾಂಧರಾಗಿ ನಡ್ಕೊಳ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದಷ್ಟು ಕೆಲಸಕ್ಕೆ ಬಾರದಂತ ವಿಚಾರಗಳಲ್ಲಿ ಆಲೋಚನೆ ಮಾಡಿ ಸಮಯವನ್ನ ವೃಥಾ ಕಳ್ಕೊಳ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ, ಸಮಂಜಸವಾದಲ್ಲದ್ದು. ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಬರ್ತಿರ್ತಕ್ಕಂತಹ ಜಗಳ ಕದನ ಏನು, ಯಾತಕ್ಕಾಗಿ ಬರ್ತಿದೆ, ಅದ್ರ ಬಗ್ಗೆ ಒಂದು ವಿಮರ್ಶೆ ಮಾಡಿ. ನೀವು ಒಂದು ಆಲೋಚನೆ ಮಾಡಿದ್ದಾರೆ, ಇಲ್ಲಿ ನೀವಿಬ್ಬರು ನನ್ನ ಎದುರುಗ ಇಲ್ಲ, ನನ್ನ ಎದುರುಗ ಇರ್ತಕ್ಕಂಥದ್ದು ನೀವು ಮಾತ್ರ. ಇಲ್ಲಿ ಸಮಸ್ಯೆ ಜಗಳ ಕದನ ಏನಕ್ಕಾಗಿ ಬರ್ತಿದೆ ಅಂತಕ್ಕಂಥದ್ದನ್ನ ಇಬ್ಬರ ನುಡಿಯಿಂದ ಕೇಳಿದ್ರೆ ಮಾತ್ರ ಅದಕ್ಕೊಂದು ಸೂಕ್ತ ಪರಿಹಾರವನ್ನ ನಾನು ತಿಳಿಸ್ಲಿಕ್ಕೆ ಆಗುತ್ತೆ. ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ಇದು ಗ್ರಹಸ್ಥಿತಿಗಳಿಂದ ಆಗಿರ್ತಕ್ಕಂಥದ್ದಲ್ಲ, ಅಥವಾ ಯಾರಾದ್ರೂ ತಂತ್ರಸಾರ ಮಾಡಿರ್ತಕ್ಕಂಥದ್ದು ಖಂಡಿತ ಅಲ್ಲ. ಇಲ್ಲಿ ನಿಮ್ಮಿಬ್ಬರ ತಾಳ್ಮೆ ಬೇಕಾಗತ್ತೆ. ನೋಡಿ, ಯಾರೊಬ್ಬರು ಮಧ್ಯದಲ್ಲಿ ಬೇಡ. ನೀವು ನಿಮ್ಮ ಶ್ರೀಮತಿಯವರು ಇಬ್ರು ಸಹಿತ ಒಂದು ಕಡೆ ಒಂದು ರೂಮಲ್ಲಿ ಕೂತು ಆಲೋಚನೆ ಮಾಡಿ, ಯಾತಕ್ಕೆ ನಮ್ಮಿಬ್ಬರ ಮಧ್ಯದಲ್ಲಿ ಜಗಳ ಕದನ ಬರ್ತಿದೆ. ನಿಮ್ಮ ನಗನಗ್ತಾ ಇರುವ ಕಾಲದಲ್ಲಿ ಇದರ ಚಿಂತನೆ ಮಾಡಬೇಕೇ ವಿನಃ ನಿಮ್ಮ ಮುಖ ಸಪ್ಪಗಿದ್ದಾಗ ನೀವಿಬ್ರು ಜಗಳ ಕದನ ಆದಾಗ ಇಬ್ರು ಒಂದು ರೂಮಲ್ಲಿ ಕೂತ್ಕೊಂಡ್ರು ನೀವು ಹಾವು ಮುಗಿಸಿ ತರನೇ ಆಡ್ತಾ ಇರ್ತೀರಿ. ನೀವು ಹ್ಯಾಪಿಯಾಗಿದ್ದಾಗ, ಸಂತೋಷವಾಗಿದ್ದಾಗ, ಆ ನಗುಮುಖದಲ್ಲಿದ್ದಾಗ, ನಿಮ್ಮ ದಾಂಪತ್ಯದ ಒಂದು ಕ್ಷಣವನ್ನ ಸುಂದರವಾಗಿ ಕಳೆಯುವಾಗ ಆಗ ಚಿಂತನೆ ಮಾಡಬೇಕು, ಯಾತಕ್ಕೆ ನಾವು ಈ ತರ ಆಗ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಯಾಕೆ, ಈ ಅತ್ಯಮೂಲ್ಯವಾಗಿರೋ ಸಮಯ ನಿನ್ನೆ ಹೋದ ಸಮಯ ಇವತ್ತು ಬರೋದಿಲ್ಲ. ಈ ಹಿಂದೆ ಕಳೆದಂತ ಒಂದು ಕ್ಷಣದ ಸಮಸ್ಯೆ ಆ ಸಮಯ ಪುನಃ ಬಾ ಅಂದ್ರೆ ಬರೋದಿಲ್ಲ. ಈಗಾಗಲೇ 2 ವರ್ಷ ಆಯ್ತು. 2 ವರ್ಷದಲ್ಲಿ ನಾವು ಕಳೆದ ಸುಖದ ದಿನ ಎಷ್ಟು, ನಾವು ಕಣ್ಣೀರು ಹಾಕಿರೋದು ಎಷ್ಟು, ಕಣ್ಣೀರು ಹಾಕಿರೋದನ್ನ ತೂಕ ಮಾಡಿದ್ರೆ ಅದೇ ಜಾಸ್ತಿ ಇದೆಯಲ್ಲ. ಇನ್ನು ಸುಖ ಸಂತೋಷ ಹೀಗೆ ಮುಂದುವರಿಸ್ತಾ ಹೋದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಇಲ್ಲದಂತ ರೀತಿಯಲ್ಲಿ ಇದೆಯಲ್ಲ ಅನ್ನೋ ಮಾತುಗಳನ್ನ ಅರ್ಥ ಆಗೋ ತರಹ, ಅವ್ರ ಮೈಂಡ್ಗೆ ಹೋಗೋ ತರ ನೀವಿಬ್ರು ಕೂತು ಮಾತಾಡ್ಕೊಳ್ಬೇಕು. ನೀವಿಬ್ರು ಕೂತು ಮಾತಾಡ್ಕೊಂಡ್ರೆ ಮಾತ್ರ ಸಾಲ್ವ್ ಆಗುತ್ತಿದ್ದು. ಅದನ್ನ ಹೊರತುಪಡಿಸಿ ನನ್ನಂತವ್ರ ಹತ್ರನೋ ನಿಮ್ಮ ತಂದೆ ತಾಯಿಯೋ ಅಥವಾ ಅವ್ರ ತಂದೆ ತಾಯಿನೋ ಅಥವಾ ಇನ್ಯಾರೋ ಹಿರಿಯರೋ ಅವ್ರ ಮುಂದೆ ನೀವು ಕೂತ್ಕೊಂಡ್ರೆ ಇಬ್ರು ಕೈ ಕಟ್ಟಿ ಕೂತ್ಕೊಳ್ಬೇಕಿದ್ದಾರೆ. ನೀವು ಕೈ ಕಟ್ಟಿ ಕೂತ್ಕೊಂಡಾಗ ಇಲ್ಲ ನಿಮ್ ತಪ್ಪು ಅನ್ಬೇಕು, ಇಲ್ಲ ಅವ್ರ ತಪ್ಪು ಅಂತ ಹೇಳಬೇಕು. ನಾವು ಪಾಠ ಹೇಳೋರು. ನಾವು ನಿಮ್ಮ ತಪ್ಪುಗಳನ್ನ ಹಿಡಿದು ನಿಮ್ಮ ಮನಸ್ಸಲ್ಲಿ ಇನ್ನಷ್ಟು ಗದಾಪ್ರಹಾರ ಮಾಡೋದಕ್ಕಿನ್ನ ಗಂಡ ಹೆಂಡತಿ ನೀವೇ ರೂಮಲ್ಲಿ ಕೂತ್ಕೊಂಡು ಏನಕ್ಕಾಗಿ ಈ ತರ ಆಗ್ತಿದೆ, ನಾನು ತಂದು ಹಾಕೋದು ಸಾಕಾಗ್ತಾ ಇಲ್ವಾ, ಅಥವಾ ನಾನು ನಿನಗೆ ಸಮಂಜಸವಾಗಿಲ್ವಾ, ಅಥವಾ ನನ್ನ ದುಡಿಮೆನ ಬದಲಾಯಿಸ್ಕೊಳ್ಬೇಕಾ, ಅಥವಾ ನನ್ನ ಜೀವನ ನಿನ್ನಿಷ್ಟದ ಪ್ರಕಾರ ನಾನು ಹೇಗಿರಬೇಕು. ನೋಡಿ, ನಮ್ಮಿಬ್ಬರ ಸುಖ ಸಂತೋಷಕ್ಕಾಗಿ ನಾವು ಒಬ್ಬರಲ್ಲ ಒಬ್ಬರು ತಲೆ ಬಗ್ಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ನಾನು ಗಂಡಸು, ನನ್ನ ಮೀಸೆ ಬಂದಿದೆ ನಿಜ, ನಾನು ಮೀಸೆ ತಿರುಗಿಸ್ತಾ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಇಲ್ಲಿ ನನ್ನ ಆಲೋಚನೆ ಒಂದು ಕ್ಷಣ ನಾನು ತಲೆ ಬಗ್ಗಿಸ್ಬೇಕು, ಗಂಡಸಾದ್ರೂ ತಲೆ ಬಗ್ಗಿಸ್ಬೇಕು. ಆದ್ರೆ ಹೆಣ್ಣಾದ್ರೂ ಸಹಿತ ನಾನು ಅಡಿಗೆ ಮಾಡಾಕ್ತೀನಿ, ನಿಂಗೆ ಸುಖ ಕೊಡ್ತೀನಿ, ನಿಂಗೆ ಸುಖ ಸಂತೋಷ ಕೊಡ್ತೀನಿ ಅಂತ ಆಕೆ ಯಾವತ್ತು ತೊಡೆ ತಟ್ಟಿ ನಿಲ್ಬಾರ್ದು. ಹೆಣ್ಣಾದ್ರೂ ತಲೆ ಬಗ್ಗಿಸಿ ನಿಲ್ಲಬೇಕು. ಜೋಡಿ ಎತ್ತುಗಳ ತರ ಇದ್ರೆ ಮಾತ್ರ ಸಂಸಾರನೇ, ಬಿಟ್ರೆ ಒಂದು ಎತ್ತು ಒಂದು ಕಡೆ ಎಳೆದು ಇನ್ನೊಂದು ಎತ್ತು ಇನ್ನೊಂದು ಕಡೆ ಎಳೆದ್ರೆ ಅದು ಆ ಭೂಮಿ ಕೆಲಸ ಆಗುವುದೇ ಇಲ್ಲ. ಇದಕ್ಕೆ ನಿಮಗೆ ಯಾರೂ ಬೇಡ, ಇದಕ್ಕೆ ಪಾಠ ಪ್ರವಚನ ಬೇಡ. ನೀವಿಬ್ರು ಗಂಡ ಹೆಂಡತಿ ಯಾವಾಗ ಹಸನ್ಮುಖಿಯಾಗಿರ್ತೀರಿ, ಯಾವಾಗ ನಗ್ನಗ್ತಾ ಇರ್ತೀರಿ, ಆಗಷ್ಟೇ ಕೂತು ತೀರ್ಮಾನ ಮಾಡಿ ಖಂಡಿತ ನೀವು ಚೆನ್ನಾಗಿರ್ತೀರಿ. ನಿಮ್ಮ ಸ್ವರತರಂಗ ಪ್ರಕಾರ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಯಾವುದೇ ಗ್ರಹ ಸ್ಥಿತಿಗಳಲ್ಲ, ಮಾಟ ಮಂತ್ರ ಅಲ್ಲ. ನಿಮ್ಮಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು, ಇಬ್ಬರಲ್ಲೂ ಅನ್ಯೋನ್ಯತೆ ಬೇಕು. ಆ ಬಾಂಧವ್ಯವನ್ನು ಗಟ್ಟಿಪಡಿಸ್ಕೋಬೇಕಾದ್ರೆ ನೀವೇ ಮುಂದಾಗಬೇಕು. ಒಳ್ಳೇದಾಗ್ಲಿ.